ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಬೇರೆ ಯಾರು ಅಲ್ಲಕ್ಕ, ಅವನು ರಮೇಶ್ ಅಂತ, ರೋಷನ್ ಕಡೆಯವನು. ರಮೇಶು ರೋಷನ್ ಕಡೆ ವ್ಯಕ್ತಿನ? ನಿನಗೆ ಹೇಗೆ ಗೊತ್ತು ಮಂತ್ರ? ಮಂತ್ರ ನಿನ್ನೆ ಕೇಳ್ತಾ ಇರೋದು, ನಿನಗೆ ಹೇಗೆ ಗೊತ್ತು? ರೋಷನ್ ಅನ್ನೋನ್ ಯಾರೋ, ರಮೇಶ್ ಅನ್ನೋನ್ ಇನ್ಯಾರೋ? ಯಾರೋ ಯಾರನ್ನೋ ಕೊಲೆ ಮಾಡ್ತಾನೆ, ಆದ್ರೆ ಅವರಿಬ್ರಿಗೆ ಸಂಬಂಧ ಇದೆ ಅಂತ ನಿನಗೆ ಹೇಗೆ ಗೊತ್ತು? ಮಂತ್ರ ನಿನ್ನೆ ಕೇಳ್ತಾ ಇರೋದು, ನಿನಗೆ ಹೇಗೆ ಗೊತ್ತು? ಏನಕ್ಕ ಈಗ ಈ ಪ್ರಶ್ನೆ ಕೇಳಿದ್ರೆ? ಬೆಳಿಗ್ಗೆಯಿಂದ ಸೋಷಿಯಲ್ ಮೀಡಿಯಾನಲ್ಲಿ ಇದೇ ವಿಷಯ ಓಡಾಡ್ತಿರೋದು. ಅದು ಅಲ್ದೆ ಬಾವ ಓದಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ ನೀವು? ರಮೇಶ್ ಅನ್ನೋನು ರೋಷನ್ ಜೊತೆ ಇದ್ದ ಅಂತ ಓದಿದ್ರು. ಕೇಳಿಸ್ಕೊಳ್ದೆ ಸುಮ್ನೆ ಏನೇನೋ ಅನ್ಕೋತೀರಾ. ಏನೋ ಒಟ್ನಲ್ಲಿ ಆ ರೋಷನು ನಮ್ ಶಾಂತಿನ ಕೊಂದು ನೀರ್ ಕುಡ್ದ್ಬಿಟ್ಟ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಯಾರನ್ನಿಟ್ಕೊಂಡು ಕೊಲೆ ಮಾಡಿಸಿದ್ನೋ ಅವನೆಲ್ಲಿ ಬಾಯಿ ಬಿಟ್ಬಿಡ್ತಾನಂತ ಹೆದ್ರಿ ಅವನ್ನೂ ಕೊಂದ್ಬಿಟ್ಟ. ತಪ್ಪು ಅನ್ನೋದೇ ಹಾಗೆ, ಒಂದ್ಸಲ ಒಂದ್ ತಪ್ಪು ಮಾಡಿದ್ರೆ ಆ ತಪ್ಪನ್ ಮುಚ್ಚೋಕ್ ಇನ್ನೊಂದ್ ತಪ್ಪು, ಆ ತಪ್ಪನ್ ಮುಚ್ಚೋಕ್ ಇನ್ನೊಂದ್ ತಪ್ಪು, ತಪ್ಪನ್ ಮೇಲ್ ತಪ್ಪು, ತಪ್ಪನ್ ಮೇಲ್ ತಪ್ಪು, ಸಾಲಾಗಿ ತಪ್ಪು ಮಾಡ್ಬಿಡ್ತಾರೆ. ಅದಕ್ಕೆ ಅಲ್ವೇನ್ರಿ ನಾನು ಹೇಳಿದ್ದು ಅವ್ನು ಯಾವನೋ ಸೀರಿಯಲ್ ಕಿಲ್ಲರ್ ಅಂತ? ಇಲ್ಲ ಸಾಧನ, ಎಲ್ಲ ಇವನೊಬ್ಬರೇ ಮಾಡಿರೋಕ್ ಸಾಧ್ಯ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಅವ್ರನ್ನು ಹುಡುಕಿ ಹಿಡಿದ್ರೇನೆ ಇದಕ್ ಮುಕ್ತಿ. ಹಾಗಾದ್ರೆ ಶಾಂತಿ ಕೇಸಲ್ಲಿ ರೋಷನ್ ಸಿಕ್ಕಾಕೊಂಡಲ್ಲ, ಅವನಿಗೆ ಬೇಲ್ ಸಿಕ್ಬಿಡುತ್ತಾ ಬಾವಾ? ಕಾನೂನು ಮೊದಲು ತರ ಇಲ್ಲಮ್ಮ, ತುಂಬಾ ಬಲಿಷ್ಠವಾಗಿದೆ ಇವಾಗ. ದೇವತೆ ಅಂತ ಈ ಮನೆ ಮಗಳನ್ನ ಕೊಂದ್ಬಿಟ್ನಲ್ಲ, ಅವನ್ನ ಆ ದೇವ್ರು ಸುಮ್ಮನೆ ಬಿಡೋದಿಲ್ಲ. ಇಂಥವ್ರಿಗೆಲ್ಲ ಸುಮ್ಮನೆ ಹಾಗೆ ಶಿಕ್ಷೆ ಕೊಡಬಾರ್ದು, ಸಾರ್ವಜನಿಕವಾಗಿ ಶಿಕ್ಷೆ ಕೊಡಬೇಕು. ಆ ಶಿಕ್ಷೆ ಎಷ್ಟು ಕ್ರೂರವಾಗಿರ್ಬೇಕು ಅಂತಂದ್ರೆ ತಪ್ಪು ಮಾಡೋಕೆ ಹೆದರಬೇಕು. ಮನುಷ್ಯರ ಇವರೆಲ್ಲ, ಥೂ, ಮನುಷ್ಯರು ಪ್ರಾಣಕ್ಕೆ ಬೆಲೆನೇ ಇಲ್ವಾ? ಮನುಷ್ಯನ್ ಕೊಲ್ಲಕ್ಕೆ ಹೇಗೆ ಮನಸ್ಸು ಬರುತ್ತೆ ಇವ್ರಿಗೆಲ್ಲ? ಥೂ. ಅತ್ಗೆ ತಂದೆ ನಿಮಗೆ ನಿಮ್ಮ ಅಣ್ಣಂಗ್ ಮಾತ್ರ ಕಾಫಿ ಕೇಳಿದ ತಕ್ಷಣ ತಂದ್ಬಿಡ್ಬೇಕಲ್ವಾ? ಅಣ್ಣಂಗೆ ಅಚ್ಚು, ಅವ್ರು ನಿನ್ನನ್ ಬಿಟ್ಟು ಊಟ ಮಾತ್ರ ಮಾಡಲ್ಲ, ಕಾಫಿ ಮಾತ್ರ ದಿನಕ್ಕೆ 100 ಸಲ ಕುಡಿತಿರ್ತಾರೆ. ಈಗ ಆಲ್ರೆಡಿ 10 ಸಲ ಕುಡಿದು ಕರಗ್ಸಕ್ ಹೆಂಗ್ ಓಡಾಡ್ತಿದಾರೆ ನೋಡು. ಅದಕ್ಕೆ ಯಾವಾಗ್ಲೂ ಏನಾದ್ರೂ ಒಂದು ಮಾತಾಡ್ತಾನೆ ಇರ್ತಾಳ್ಕಂದ ವಿಷಯ ಅದಲ್ಲ. ಆಕ್ಚುಲಿ ಒಂದು ಹೆಣ್ಣಿಗೆ ನನ್ನವರು ತನ್ನವರು ಅಂತ ಕೇಳಕ್ ಯಾರು ಇಲ್ದೆ ಹೋಗ್ಬಿಟ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬಿಡುತ್ತಲ್ಲ. ಈಗ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಇನ್ಯಾರಮ್ಮ, ಆ ಮಂತ್ರನ್ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ ನಾನು. ಇಲ್ಲಿ ನೋಡಮ್ಮ, ಈ ಪೇಪರ್ ನ್ಯೂಸ್ ನೋಡಮ್ಮ. ಶಾಂತಿ ಎನ್ನುವ ಗೃಹಿಣಿಯನ್ನು ಕೊಂದ ಅಪವಾದದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ರೋಷನ್ ಎಕ್ಸ್ ಕಾರ್ಪೊರೇಟರ್ ಅವನ ಬಲಗೈ ಬಂಟ ರಮೇಶ್ನನ್ನು ಕೊಲೆ ಮಾಡಿಸಿದ್ದಾನೆ ಎಂಬ ಅನುಮಾನದ ಮೇಲೆ ಪೊಲೀಸನವರು ಮತ್ತೆ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಏನಮ್ಮ ಹೇಳೋದು ಇದಕ್ಕೆ? ಅಯ್ಯೋ ದೇವ್ರೆ, ಅವನೇನ್ ಮನುಷ್ಯನ ರಾಕ್ಷಸನ? ಸಿಕ್ದವ್ರನ್ನೆಲ್ಲ ಸಾಯಿಸ್ತಿದ್ದಾನೆ. ಮೊದ್ಲು ಶಾಂತಿ, ಈಗ ಇವನ್ ಯಾರೋ ರಮೇಶ. ಶಾಂತಿನ ಕೊಲ್ಸಕ್ಕೆ ರೋಷನ್ ಅಂತ ರಮೇಶ್ ದುಡ್ಡು ಕೊಟ್ಟು ಅಲ್ಲಿ ಕಳಿಸಿದ್ದು. ಈಗ ಎಲ್ಲಿ ಅವನು ಸಾಕ್ಷಿ ಆಗ್ಬಿಡ್ತಾನೋ ಅಂತ ಹೇಳಿ ರಮೇಶನ್ನ ಕೊಲೆ ಮಾಡಿಸ್ಬಿಟ್ಟಿದ್ದಾನೆ ಅನ್ನೋ ಅನುಮಾನ ಪೊಲೀಸವ್ರಿಗೆ. ಅನುಮಾನ ಏನ್ ಬಂತು ಯಜಮಾನ್ರೆ? ಅವನು ಕೊಲೆ ಮಾಡಿಸೋ ಅಂತವನೇ. ನನಗೂ ನೀವು ಹೇಳಾದ್ಮೇಲೆ ಅವ್ನ ಏರಿಯಾ ಹತ್ರ ಹೋಗಿ ಒಂದ್ ಸ್ವಲ್ಪ ವಿಚಾರಿಸ್ದೆ ಅವನ ಬಗ್ಗೆ.
ಆ ಪೇಪರಲ್ಲಿ ಬರ್ದ ಹಾಗೆ ಅವ್ನು ಕೊಲೆ ಮಾಡಿಸಿದ್ರು ಮಾಡಿಸಿರ್ತಾನೆ.